ಪ್ರೀತಿಯ ಕರಿಯ ಪ್ರಿನ್ಸ್ ಬಾಸ್ ಅಭಯ್ ರಾಮು, ಕನ್ನಡ ಚಿತ್ರರಂಗದ ಸಾರಥಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಐರಾವತ ಸಿನಿಮಾದ ಗ್ರ್ಯಾಂಡ್ ಆಡಿಯೋ ಲಾಂಚ್. ಪವರ್ ಪ್ಯಾಕ್ಡ್ ಸಿನಿಮಾ ಐರಾವತ ಇದು. ನಿಮ್ಮ ಮೈಸೂರಿನ ಪ್ರೀತಿಯ ಜನನಾಯಕರು, ಚಿತ್ರ ರಸಿಕರು, ಜೊತೆಗೆ ಕಲಾ ಪೋಷಕರು, ನಿರ್ಮಾಪಕರು ಶ್ರೀ ಸಂದೇಶ್ ನಾಗರಾಜ್ ರವರ ನಿರ್ಮಾಣದಲ್ಲಿ, ಅದ್ದೂರಿ ನಿರ್ದೇಶಕ AP ಅರ್ಜುನ್ ರವರ ನಿರ್ದೇಶನದಲ್ಲಿ, ಮ್ಯೂಸಿಕ್ ಮಾಂತ್ರಿಕ ಮ್ಯಾಜಿಕಲ್ ಕಂಪೋಸರ್ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತ ಐರಾವತ ಸಿನಿಮಾದ ಟ್ರೈಲರ್ ಲಾಂಚ್, ಆಡಿಯೋ ಲಾಂಚ್ ಈ ಮಾನಸ ಗಂಗೋತ್ರಿಯ ಬೃಹತ್ ಆದಂತ ಅದ್ದೂರಿ ವೇದಿಕೆಯಲ್ಲಿ ನಿಮ್ಮೆಲ್ಲರ ಕಣ್ಮುಂದೆ ನೀವೆಲ್ಲರೂ ಸಾಕ್ಷಿಯಾಗಲಿದ್ದೀರಿ ಈ ಗೋಲ್ಡನ್ ಆದಂತಹ ಕಾರ್ಯಕ್ರಮಕ್ಕೆ. ಸೊ ತಾವೆಲ್ಲರೂ ರೆಡಿನಾ? ಎಷ್ಟುವಾ ದೇವರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ಟಿದ ಹೆಸರನ್ನ ನಾನು ನನ್ನ ಗಾಡಿಗಿಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಯಾವುದೇ ಆಡಿಯೋ ಅಥವಾ ಹಾಡುಗಳಾಗಿರ್ಬೋದು, ಒಂದು ಸಿನಿಮಾಗೆ ಇನ್ವಿಟೇಷನ್ ಕಾರ್ಡ್ ಇದ್ದ ಹಾಗೆ. ಇನ್ವಿಟೇಷನ್ ಕಾರ್ಡ್ ಮದುವೆ ತುಂಬಾ ಚೆನ್ನಾಗಿದೆ ಅಂದ್ರೆ ಮದುವೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಈ ಸಂಗೀತ ನಿರ್ದೇಶಕನ ಹೆಸರಿದ್ರೆ ಸಾಕು, ಹಾಡುಗಳು ಹಿಟ್ಟು ಕೇಳೋದಕ್ಕೆ ಸೂಪರ್ ಅಪ್ಪ ಅಂತ ಹೇಳ್ತೀವಿ. ಯಾರದು? ಎಸ್, ಅನ್ಡೌಟೆಡ್ಲಿ ನಮ್ಮ ಮ್ಯೂಸಿಕಲ್ ಮಾಂತ್ರಿಕ ವಿ ಹರಿಕೃಷ್ಣ ಅವರು. ಹರಿಕೃಷ್ಣ ಅವರ ಹಾಡುಗಳನ್ನ ನಾವು ಇಡೀ ದಿನ ಕೇಳ್ತಾ ಕುಣಿತೀವಿ, ಎಂಜಾಯ್ ಮಾಡ್ತೀವಿ. ಬಟ್ ಹರಿಜಿ ಚಿತ್ರರಂಗಕ್ಕೆ ಫುಲ್ ಫ್ಲೆಡ್ಜ್ ಸಂಗೀತ ನಿರ್ದೇಶಕರಾಗಿದ್ದು ಹೇಗೆ ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂತ ಜೊತೆಯಲ್ಲಿ ಸಿನಿಮಾದ ಮೂಲಕ. ಹೆಗಲ್ ಮೇಲೆ ಸ್ಟಾರ್ ಅಂತ ಬೇಜಾನ್ ಎಗರಾಡ್ತಿದ್ಯಾ? ಜನಗಳು ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ, ಇದು ಬರೆಯೋದು ರಿಫ್ಲೆಕ್ಷನ್ ಅಷ್ಟೇ. ನಮ್ಮೆಲ್ಲರ ಪ್ರೀತಿಯ 6 ಅಡಿ ಟಾಲ್ ಅಂಡ್ ಡ್ಯಾಶಿಂಗ್, 6 ಅಡಿ ಹೇಳಕ್ಕಾಗಲ್ಲ, 6 ಅಡಿ 3 ಇಂಚ್ ಅಂತ ಹೇಳ್ಬೇಕು. ಈ 1-2-3 ಇಂಚ್ ಆ ಡಿಫ್ರೆನ್ಸ್ ಕೂಡ ನನಗೆ ಗೊತ್ತು, ಯಾಕಂದ್ರೆ ನಾವು ಹುಡುಗಿರು ಅಷ್ಟು ಚಿಕ್ಕ ಡಿಫ್ರೆನ್ಸ್ ಅಲ್ಲಿ ಹೀಲ್ಸ್ ಎಲ್ಲ ಹಾಕೊಂಡು ಓಡಾಡ್ಬೇಕಾಗತ್ತೆ. ಸೊ 6 feet 3 inches ಟಾಲ್ ಅಂಡ್ ಡ್ಯಾಶಿಂಗ್ ದರ್ಶನ್ ಅವರು ಮತ್ತೆ ಕಾಕಿ ಕದರ್ ಬೆರೆಯೋದಕ್ಕೆ ಐರಾವತ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋದು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ಎಷ್ಟೋ ಆಕ್ಟರ್ಸ್ಗಳು ಆಕ್ಟ್ ಮಾಡಿದಾಗ ಹಾಡ್ತಾ ಇದ್ದಂಥ ಸಿಂಗರ್ಸು ಹಾಡಿದ್ರೆ ಅವರೇ ಹಾಡಿದ್ರೇನೋ, ಆ ಆಕ್ಟರ್ಗಳೇ ಹಾಡಿದ್ರೇನೋ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ PB ಶ್ರೀನಿವಾಸ್ ಅವ್ರು ಹಾಡ್ತಾ ಇದ್ದಾಗ PBS ಅವ್ರು ಹಾಡಿದಾಗ ರಾಜ್ಕುಮಾರ್ ಸರಿ ಹಾಡಿದ್ರೇನೋ ಅಂತ. ನಂತರ ಅಣ್ಣವರು ಕೂಡ ಸಾಕಷ್ಟು ಹಾಡುಗಳು ಹಾಡಿದ್ದಾರೆ, ಅದು ಬೇರೆ ವಿಷಯ. ಇನ್ನು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ಯೇಸುದಾಸ್ ಅವರ ಧ್ವನಿ ಸೇರಿದಾಗ ರವಿ ಸರಿ ಹಾಡ್ತಿದ್ರೇನೋ ಅಂತ ಅನಿಸ್ತಾ ಇತ್ತು. ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈ ಗಾಯಕ ಹಾಡಿದಾಗ ದರ್ಶನ್ ಅವರೇ ಹಾಡಿದ್ರೇನೋ ಅಂತ ಅನ್ಸುತ್ತೆ. ಯಾರವರು? ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತವಾದ ಕಂಠ ಹೇಮಂತ್ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿ. ಕೈ ಮುಗಿದು ಏರು, ಇದು ಕನ್ನಡದ ತೇರು, ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎತ್ತುತ್ತಾನೆ ಆರತಿ.
ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ ಕೈಯ ಕಟ್ಟಿ ಕೂಗಿದರೆ ಹಾಜರಿ ನಾವು ಹೇಳಿದಲ್ಲಿ ಹೋಗುವೆವು ಹೇಳಿರಿ ನೀವು ಮೀಟರಿನ ಮೇಲೆ ನಯ ಪೈಸೆಯೂ ಬೇಡ ಮಾನವತೆ ನಮಗೂ ಇದೆ ಮರೆಯಲೇ ಬೇಡ ಉಚಿತದಲ್ಲಿ ಪಯಣವಿದೆ ಪ್ರಸವದ ನೋವಿಗೆ ಹಗಲಿರುಳು ಕಡಿಮೆ ದರ ವೃದ್ಧರ ಪಾಲಿಗೆ ಯಾವುದೇ ಸರ್ಕಾರ ಬಂದ್ರು ಯಾರೇ ಸರ್ದಾರ ಬಂದ್ರು ನಮ್ಗೆ ನಾವೇನೇ ರಾಜ ಆಟೋ ರಾಜ ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತುತ್ತಾನೆ ಆರಥಿ ಅತಿರಥ ಮಹಾರಥ ಸಾರಥಿ ಎಲ್ಲರಿಗೂ ಗೊತ್ತು ನಮ್ಮ ಸಂಗತಿ ಓಕೆ ಹೇಮಂಜಿ ನಿಮ್ಮನ್ನೊಂದು ಕ್ವೆಶ್ಚನ್ ಕೇಳ್ಬೇಕು ನಾನು. ದರ್ಶನ್ ಅವರ ಬಹುತೇಕ ಸಿನಿಮಾಗಳಲ್ಲಿ ನೀವು ಧ್ವನಿ ಆಗಿದ್ದೀರಿ ಹಾಡುಗಳನ್ನ ಹಾಡೋ ಮೂಲಕ ಅಂತ. ಹೌದು ಎಸ್ ಎಕ್ಸಾಕ್ಟ್ಲಿ. ಸೊ ನಿಮಗೆ ಹೇಗೆ ಅನ್ಸುತ್ತೆ? ನೀವೇ ಹೇಳಬೇಕು. ಎಸ್ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಇವರ ಪ್ರೀತಿ ವಿಶ್ವಾಸ, ಇವರ ಆಶೀರ್ವಾದ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ದರ್ಶನ್ ಅವರು ನನ್ನ ಮೇಲಿದ್ದ ಒಂದು ಅಭಿಮಾನ ಆ್ಯಂಡ್ ನಂಬಿಕೆ, ಇಷ್ಟೆಲ್ಲ ಉಳಿಸ್ಕೊಂಡು ಹೋಗ್ತೀನಿ ಅಂತ ಒಂದು ಧೈರ್ಯ ಕೊಡ್ತಿರೋದೇ ಜನರು. ಸೊ ನೀವುಗಳೇ ಅದಕ್ಕೆಲ್ಲ ಉಸಿರು, ಚಪ್ಪಾಳೆನೇ ಒಂದು ಏನಂತಾರೆ ಎಲ್ಲ. ಡೆಫಿನೆಟ್ಲಿ. Thank you. ಅದ್ರ ಜೊತೆಗೆ ಹೇಮಂತ್ ಅವರ ಅದ್ಭುತವಾದ ಧ್ವನಿ, ಆ ಬ್ಯೂಟಿಫುಲ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಿ. ಥ್ಯಾಂಕ್ ಯು ಸೋ ಮಚ್. ಐರಾವತ ಸಿನಿಮಾದ ಅದ್ದೂರಿ ನಿರ್ದೇಶಕರಾದಂತ ಎ.ಪಿ. ಅರ್ಜುನ್ ಅವರು ನನ್ನ ಜೊತೆಗೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಹಿಮ್. ಆಕ್ಚುಲಿ ನಾನು ಡೈರೆಕ್ಟರ್ ಆಗಿ ಅವ್ರ ಸಿನಿಮಾ ಮಾಡಿಲ್ಲ, ನಾನು ಅವ್ರ ದೊಡ್ಡ ಫ್ಯಾನ್ ಆಗಿ ಈ ಸಿನಿಮಾ ಮಾಡಿದ್ದೀನಿ. ಐರಾವತ ಅಂತಂದ್ರೆ ಆನೆ ಅಲ್ಲ, ಬಿಳಿ ಆನೆ. ಇಂದ್ರನ ವಾಹನಕ್ಕೆ ಐರಾವತ ಅಂತ ಕರಿತೀವಿ. ಇದರಲ್ಲಿ ಮಿಸ್ಟರ್ ಐರಾವತದಲ್ಲಿ ನನ್ನ ಹೀರೋ ನೇಮು ಐರಾವತ ಅಂತ ಅನ್ಬಿಟ್ಟು. ಈ ಐರಾವತನ ಬೆಲೆ ಕಟ್ಟ ಗಂಡಸು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಂಡ್ರು. ಬಜಾರಲ್ಲಿ ಒಂದು ಬೆಲೆ ಏನು ಅಂತ ಜನಗಳಿಗೆ ಮಾತ್ರನೇ ಗೊತ್ತಿರೋದು. ಹೇಳ್ದೆ ಬಹಳ ಅದ್ದೂರಿ ನಿರ್ದೇಶಕರು ಅಂತ. ಅದ್ರ ಜೊತೆಗೆ ಇನ್ನೊಂದು ನಾವೆಲ್ಲರೂ ಕನ್ನಡದ ಜನತೆ ಗಮನಿಸಿದ್ದೇನು ಅಂದ್ರೆ, ಪ್ರೇಮ ಅಂದ್ರೆ ಪ್ರೀತಿಯ ನಾಯಕಿಯನ್ನ ಒಂದೊಂದು ಹೆಸರು, ಬ್ಯೂಟಿಫುಲ್ ಹೆಸರು ಕೊಟ್ಟು ಕರೀತೀರಾ. ಸೊ ದೇವತೆ ಸಿಂಡ್ರೆಲ್ಲಾ ರಾಣಿ ಆದ್ಮೇಲೆ ಈಗ ಐರಾವತದಲ್ಲಿ ಏನು ಕರೆದಿದೀವಿ? ಬಣ್ಣ ಚಿಟ್ಟೆ ಅಂತ ಕರೆದಿದೀವಿ. ಆಹಾ, ನಾವೀಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? There was a ಅಜ್ಜಿ ಹಳ್ಳೀಲಿ, ಹರ್ಮಮ್ಮಗಳು ನಾನ್ಸೆನ್ಸು, ಗುಲಾಬಿ ಕೆನ್ನೆ ಗುಳೀಲಿ ಇತ್ತೊಂದು ಹೊಂಗನ್ಸು. ಈಗ ಬಣ್ಣವಾಗಿ ಮುದ್ದಾಗಿ ಹಾಡೋದಿಕ್ಕೆ ಅದೇನೋ ಹಾರ್ಟಲ್ಲಿ ಹಾಗೋ ಹೀಗೋ ಹೇಗೇಗೋ ಆಗೋಯ್ತಂತೆ. ಏನಾಯ್ತು ಹೇಗಾಯ್ತು ಅಂತ ತಿಳ್ಕೊಳ್ಳೋಣ ಈ ಹಾಡಿನ ಮೂಲಕ. ವಿ ಹರಿಕೃಷ್ಣ ಅವರ ಕಂಪೋಸಿಷನ್ ಅಲ್ಲಿ ಬಂದಂತಹ ಬ್ಯೂಟಿಫುಲ್ ಸಾಂಗ್ ಇದು. ಆಫ್ ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಅಭಿನಯದ ಸಾರಥಿ ಸಿನಿಮಾದ ಹಾಗೋ ಹೀಗೋ ಇದ್ದೆ ನಾನು. ಈಗ ನಿಮ್ಮ ಮುಂದೆ ಕನ್ನಡ ಚಿತ್ರರಂಗದ ಕಂಡಂತ ಯಾರಿಗೆ ಆಗ್ಬಿಟ್ಟಾಯ್ತಂತ ಗಾಯಕಿ ಇಂದು ನಾಗರಾಜ್. ಹೀಗೋ ಇದ್ದೆ ನಾನು ನನ್ನ ಪಾಡು ಹಾಯಾಗಿ, ಕಣ್ಣ ಮುಂದೆ ಬಂದೆ ನೀನು, ಹೋದೆ ನಾನು ಹಾಳಾಗಿ. ಒಳಗೆ ಬರಲಿ ಅಂತ ಕೇಳು, ಸೌಜ
ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ, ಮುಲಾಜೇ ಇಲ್ಲ. ಕಾಲೇನೆ ಕುಂತಿದ್ದೆ, ಕಾಲಾನೆ ನೂಕಿದ್ದೆ, ಅದ್ಯಾವಾಗಾಯ್ತು ನಿನ್ನ ಪರಿಚಯ? ನೀನಾಗೆ ತಳ್ಳಿತ್ತು, ನಾನಾಗೆ ಬಿದ್ದಿತ್ತು, ಪ್ರೀತಿ ಕೆಟ್ಟು ತುಂಬ ತಾಪತ್ರಯ. ಹೆಂಡತನ ಜರುಗಿತು, ಎದೆತನ ಕದಲಿತು, ಸಲಾಮಿದೆ ತಗೋ ಪ್ರಿಯ. ಹಾಗೋ ಹೀಗೋ ಇದ್ದೆ ನಾನು, ನನ್ನ ಪಾಡು ಹಾಯಾಗಿ. ಕಣ್ಣ ಮುಂದೆ ಬಂದೆ ನೀನು, ಹೋದೆ ನಾನು ಹಾಳಾಗಿ. ಬದುಕಿದಾಗ ಮಮತಾಜು ಗೊತ್ತಿರ್ಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ ಮೇಲೆ ಶಾಜಾನಿಗೆ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಹಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ. ಕೋಟಿನೇ ಕಟ್ತೀಯೋ, ಚೋಪ್ಡಿಲೇ ಇಡ್ತೀಯೋ, ನಾನಂತೂ ಈಗ ನಿನ್ನೆ ನಂಬಿಕೊಂಡೆ. ಮಾತನ್ನೇ ಕೊಡ್ತೀಯೋ, ಕೊಟ್ಟಂತೆ ಕಾಯ್ತೀಯೋ, ಬೇರೇನು ಬೇಕಾಗಿಲ್ಲ ನೆಚ್ಚಿಕೊಂಡೆ. ತನುವಿದು ಗಡಗಡ, ಮನದಲ್ಲಿ ಬೊಂಬಡ, ಸಲಾಮಿದೆ ತಗೋ ಪ್ರಿಯ. ಡಾರ್ಲಿಂಗ್, ಕತ್ತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಕ್ಕೆ ಗುಣಸೆಂದಿರ್ಗಕ್ಕೆ. ಡಾರ್ಲಿಂಗ್, ಇದು ತುಂಬಾ ಸ್ಪೆಷಲ್ ಕ್ಲಾಸು, ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸು. ನಮ್ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ನು. ನಾವಚ್ಚ ಕನ್ನಡ ಮೀಡಿಯಮ್ಮು, ಕಕ್ಕ ಕಿಕ್ಕಿ ಕುಕ್ಕು ಖಾಯಮ್ಮು. ಕತ್ತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಕ್ಕೆ ಗುಣಸೆಂದಿರ್ಗಕ್ಕೆ. ಡಾರ್ಲಿಂಗ್, ಕತ್ತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಕ್ಕೆ ಗುಣಸೆಂದಿರ್ಗಕ್ಕೆ. ಡಾರ್ಲಿಂಗ್, ಸೈಕಲ್ ಸಾಪು ಹಿಂದು ಕಡೆ, ಮೂರನೇ ಕ್ರಾಸು ನನ್ನ ಮನೆ. ಗಾರ್ಡನ್ನಲ್ಲಿ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ. ಎರಡು ಕಣ್ಣಲ್ಲೂ ಮೆಗಾ ಸೀರಿಯಲ್ಲು, ಅರ್ಧ ಗಂಟೆ ಎಪಿಸೋಡು. ಹಳ್ಳಿ ಕಡೆ ಇರೋದು ಸಂಜೆಲಿ ಕರೆಂಟು, ಏನೋ ಒಂದು ಡಿಸಿಷನ್ನು ತಕೊಳ್ಳಿ ಅರ್ಜೆಂಟು. ನಾವು ಊರಲ್ಲಿದ್ರು ಕೂಡ ನೀವು ಮನೇಲಿರ್ಬೋದೇನ್ರಿ, ಹಿಂಗೆ ಇದ್ದ ಕಡೆ ಒಂದು ರೌಂಡು ವಾಕಿಂಗ್ ಬಂದ್ರಿ. ನಾವಚ್ಚ ಕನ್ನಡ ಮೀಡಿಯಮ್ಮು, ನಮ್ಮ ಆಮಂತ್ರಣ ಪತ್ರ ಖಾಯಮ್ಮು. ಕತ್ತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಕ್ಕೆ ಗುಣಸೆಂದಿರ್ಗಕ್ಕೆ. ಡಾರ್ಲಿಂಗ್,
Can you blow my whistle, babe? Can you blow my whistle? Can you blow my whistle, babe? Can you blow my whistle? ಕಲ್ಲಾರ ಸಿಕ್ಕರೆ ಬನ್ನಿ ಬಲಗಾಲು ಒಳಗಿಟ್ಟು ಮನೆಯಲ್ಲಿ ಹೇಳದಿರಿ ನಮ್ಮ ನಿಮ್ಮ ಒಳಗುಟ್ಟು ಇರಬೇಡಿ ಬರಗೆಟ್ಟು ಕೈ ಚಾಚಿ ನಾಚಿಕೆ ಬಿಟ್ಟು ರಿಂಗ ರಿಂಗ ರೋಸಸ್ ನಾವು ಹೇಳೋದೇ ಇಲ್ಲ, ಒಂದು ಎರಡು ಬಾಳೆಲೆ ಹರಡು ಎಂದು ಬಿಡಲ್ಲ. ಮನೆ ಪಾಠದಲ್ಲಿ ನಾನು ಏರಿಯಾಗೆ ನಂಬರ್ 1 ಹಿಂಗೆ ನಮ್ದೊಂಥರ ವಯಸ್ಕರ ಶಿಕ್ಷಣ ಕಂಡ್ರಿ ನಾವು ಶುದ್ಧ ಕನ್ನಡ ಮೀಡಿಯಮ್ಮು, ನಿಮ್ಗೆ ಚಚ್ಚಂಗ ಕಾಯಮ್ಮು. ಅದೇ ಒಂದು ಹಾಡಿದೆ ಇವತ್ತಿನ ತನಕ ಕೇಳ್ತಾ ಇದ್ದೀನಿ, ಬಟ್ ಮೀನಿಂಗ್ ಏನು ಅಂತ ಇವತ್ತಿಗೂ ನನಗೆ ಗೊತ್ತಾಗ್ಲಿಲ್ಲ. ಹೌದು ದೇವ್ರೆ, ನೀವೆಲ್ಲರೂ ಹೇಳಿದ್ ಕರೆಕ್ಟೇ. ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಇದ್ರ ಮೀನಿಂಗ್ ಏನು ಅಂತ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡಿದೆ. ಇವತ್ತಿಗೂ ಗೊತ್ತಾಗ್ಲಿಲ್ಲ. ಬಹುಶಃ ಈ ವೇದಿಕೆ ಮೇಲೆ ಗೊತ್ತಾಗ್ಬೋದು ಏನೋ. ಯಾಕೆಂದ್ರೆ ಇವತ್ತು ನಮ್ ಜೊತೆಗೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಡಾನ್, ಹಾಸ್ಯದ ಮೂಲಕ ಡಾನ್ ತರ ಮೆರಿತಾ ಇರೋರು. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಷ್ಟೇ ಹೈಟು. ಎಸ್, ಸಾಧು ಮಹಾರಾಜ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಇಷ್ಟು ಅದ್ಭುತವಾದ ಹಾಡುಗಳನ್ನ ಕೊಡ್ತಾ ಇವತ್ತಿನ ಹೀರೋ ಆಗಿ ನಿಮ್ ಮುಂದೆ ಇರುವಂತ ಐರಾವತ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್, ಮ್ಯಾಜಿಕಲ್ ಕಂಪೋಸರ್ ವಿ ಹರಿಕೃಷ್ಣ, ಹಾಗೆ ದ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಸಂಗೀತ. ಕೈಯ ಕಚ್ಚಾ ಸಿಡ ಮೀನಿಂಗ್ ಏನು ಅಂತ ನಂಗೆ ಗೊತ್ತಿಲ್ಲ. ಲಿರಿಕ್ ನಾವು ಹೆಂಗ್ ಬೇಕಾದ್ರೂ ಹೇಳ್ತೀವಿ. ಕಾಲಿಗೆ ಬೀಳುವೆನೋ ಹೇಳಲೆ ಡಾರ್ಲಿಂಗು, ಇಷ್ಟೊಂದು ಪಡ್ಕೊಂಡ್ಯಲ್ಲ ಏನದು ಮೀನಿಂಗು. ಗಗ ತುಂಬ ಬೋರಿಂಗು, ಕೈಯ ಕೆಟ್ಟ ಬುಲ್ಗೊಟ್ಟಿಂಗು, ಎಡವಟ್ಟು ಲೋಟ ಕಾಫಿ ಕೊಡ, ಗಂಡ ಬೋಟು ಬಿಡ, ಅಗದಿಮ್ಮಿ ಬ್ಯಾಂಡು ಕಳ್ಳ ಗಿಡ, ನಿನ್ನ ಸುಡ ಕಣ್ಣು ಬಿಡ, ಕೈಯ ಮಸುಡ ಮಸುಡ, ಅಲೆಗಟ್ಟ ಬಟ್ಟಯ ಬುಡ ಬುಡ. ಮ್ಯೂಸಿಕ್ ಡ್ಯಾನ್ಸ್ ಮಾಡೋದು. ಚೆನ್ನಾಗಿ ಇದೆಯಲ್ಲೋ ಯಾಕಿಂಗೆ ಆಗೋದೆ, ನಿನ್ನನ್ನು ಲವ್ ಮಾಡಿ ನಾನು ಲೂಸ್ ಆದೆ. ಸೇಲಿ ಬ್ರೈನು ಫುಲ್ ಜಟ್ಟಿಂಗು, ಹೋಗ ಸೇಲಿ ಟ್ರೈನು ಜುಗು ಬೊಗ್ಗಿಂಗು, ಚಾಲೆಂಜಿಂಗು, ತೊಳದಟ್ಟ ಲಾರಿ ತೈರುವಡ, ಅರಗುಟ್ಟ ಬಾಡಿ ಲೀಸು ಬಿಡ, ಅರಗಟ್ಟು ಬೋಟು ಲೂಸು ಬಿಡ, ಯಾಕೆ ತಡ ತುಸುಪಡ, ಕೈಯ ಹಚ್ಚಾಸಡ ಮಸುಡ, ಅಲೆಗಟ್ಟ ಬಟ್ಟಯ ಬುಡ ಬುಡ, ನರಬಾರಿ ಗಟ್ಟಿ ಕಾಮು ಬುಡ, ಚಿಂಗಾರಿ ಚುಟ್ಟ ಬಾಂಡು ಬಿಡ, ಮರಗೆಟ್ಟ ಪೊಂಗಿ ಸೌಂಡು ಬಡ, ರಿಂಗಿ ಪದ ಸಿಂಗಿ ಬಡ, ಕೈಯ ಹಚ್ಚಾಸಡ ಮಸಡ,
ಎಷ್ಟವಾದ ದೇವರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ಟಿದ ಹೆಸರನ್ನ ನಾನು ನನ್ನ ಗಾಡಿಗಿಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಹೆಗಲ್ ಮೇಲೆ ಸ್ಟಾರ್ ಅಂತ ಬೇಜಾನ್ ಎಗರಾಡ್ತಿದ್ಯಾ. ಜನಗಳು ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ, ಇದು ಬರೆಯೋದು ರಿಫ್ಲೆಕ್ಷನ್ ಅಷ್ಟೇ. ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋದು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ನಾವ್ ಈಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? There was a ಅಜ್ಜಿ ಹಳ್ಳೀಲಿ ಹರ್ಮಮ್ಮಗಳು ನಾನ್ಸೆನ್ಸು, ಗುಲಾಬಿ ಕೆನ್ನೆ ಗುಳೀಲಿ ಇತ್ತೊಂದು ಹೊಂಗನ್ಸು. ಈ ಐರಾವತನ ಬೆಲೆ ಕಟ್ಟ ಗಂಡಸು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಂಡ್ರು. ಬಜಾರಲ್ಲಿ ಒಂದು ಬೆಲೆ ಏನು ಅಂತ ಜನಗಳಿಗೆ ಮಾತ್ರನೇ ಗೊತ್ತಿರೋದು. ಆದಷ್ಟು ಬೇಗ ಬರ್ತೀನಿ ಮಗ, ಕಾಯ್ತಾ ಇರು. ಗುಡಿ ಮೇಲೆ ಗಂಟೆ, ಗಂಟೆ ಪಕ್ಕ ರೋಡು, ರೋಡ್ ಮೇಲೆ ಚಕ್ರ, ಚಕ್ರದ ಮೇಲೆ ಬುಲೆಟ್, ಬುಲೆಟ್ ಮೇಲೆ ರಾಜ, ಮೈಸೂರ್ ಮಹಾರಾಜ ಕುಂತವನ್ನೇ ನೋಡು, ಹೆಂಗೈತ ಸ್ಟೈಲು, ರಾಜ ಕರ್ದ ನನ್ನ ಯಾತಕ್ಕೆ ಅಂದೆ, ರಾಣಿಯಾಗುವ ಅಂದ, ನಾನು ರೆಡಿ ಅಂದೆ. ಮಂಡ್ಯದಲ್ಲಿ ಗೌಡಾರಿ, ಹುಬ್ಬಳ್ಳಿ ಗಂಡೂರಿ, ಬಯಲು ಸೀಮೆ ಹೈದಾರಿ, ಊರಿ ಕುಗ್ನೆ ಬಂಗಾರ ರೇ. ಎಲ್ಲಿಗೆ ಬಂತು ರಂಗಮ್ಮ, ಎಲ್ಲಿಗೂ ಬರ್ಲಿಲ್ಲ ಹೋಗಮ್ಮ. ಎಲ್ಲಿಗೆ ಬಂತು ರಂಗಮ್ಮ, ಎಲ್ಲಿಗೂ ಬರ್ಲಿಲ್ಲ ಹೋಗಮ್ಮ. ರಾಗಿ ಹೊಲದ ಪಕ್ಕದಲ್ಲಿ ಉದ್ದ ಉದ್ದ ಕಬ್ಬು ಇತ್ತು, ಒಂದು ಕಬ್ಬು ಉದ್ದ ಉದ್ದ, ಒಂದು ಕಬ್ಬು ತುಂಡ ತುಂಡ. ನೀನು ಎರಡು ಎತ್ತು ಕಟ್ಟಿ ಗದ್ದೆ ಉಳುಮೆ ಮಾಡುತ್ತಿದ್ದೆ, ರಾಗಿ ಮುದ್ದೆ ಉಪ್ಪು ಸಾರು ಕಟ್ಟಿಕೊಂಡು ನಾನು ತಂದೆ. ದೂರದಲ್ಲಿ ಇದ್ದ ನನ್ನ ಕೂಗಿ ಕೂಗಿ ಕರೆದೆ ನೀನು, ಜೋಡಿ ಎತ್ತು ಒಲ್ಲ ಬಿಟ್ಟು ನಿನ್ನ ಹತ್ರ ಬಂದೆ ನಾನು. ತಲೆಯ ಮೇಲೆ ಇದ್ದ ಮಂಕ್ರಿ ಕೆಳಗೆ ಇಳಿಸಿಕೊಂಡೆ ನಾನು, ಬಾಳೆ ಎಲೆ ಹರಡಿ ಬಿಟ್ಟು ಊಟ ಬಡಿಸಿ ಬಿಟ್ಟೆ ನೀನು. ಒಂದ್ಸಾರಿ ನೀನು, ಒಂದ್ಸಾರಿ ನಾನು, ಒಂದ್ಸಾರಿ ನಾನು, ಒಂದ್ಸಾರಿ ನೀನು. ತುತ್ತು ನಾನು ಎತ್ತಿ ಎತ್ತಿ ನಿನ್ನ ಬಾಯಿಗಿಟ್ಟ ನಾನು, ನೆತ್ತಿಗೇರಿದಾಗ ಮುತ್ತು ಕೊಟ್ಟು ನೆತ್ತಿ ಕೊಟ್ಟೆ ನಾನು. ಎಲ್ಲಿಗೆ ಬಂತು ರಂಗಮ್ಮ, ಅರೆ ಮುತ್ತಲ್ಲೇ ನಿಂತೋಯ್ತು ಹೋಗಮ್ಮ. ಎಲ್ಲಿಗೆ ಬಂತು ಸಂಗಯ್ಯ, ಅರೆ ಎಲ್ಲಿಗೂ ಬರ್ಲಿಲ್ಲ ಹೋಗಯ್ಯ. ಮೈನು ರೋಡು ಪಕ್ಕದಲ್ಲಿ ಚೌಲ್ಟ್ರಿ ಒಂದು ಖಾಲಿ ಇತ್ತು, ಒಂದು ಹಾಲು ದೊಡ್ಡದಿತ್ತು, ರೂಮು ತುಂಬಾ ಚಿಕ್ಕದಿತ್ತು. ಮದುವೆ ಕಾರ್ಡು ಪ್ರಿಂಟು ಹಾಕ್ಸಿ ಮೋದಿಗೊಂದು ಕೊಟ್ಟೆ ನಾನು, ಗೌಡ್ರ ಮನೆಗೆ ಹೋಗಿ ಅವರ ಬೀಗ್ರುಟಕ್ಕೂ ಕರೆದೆ ನಾನು. ರೇಷ್ಮೆ ಸೀರೆ ತಾಳಿ ಚೈನು ಸೊಂಟ ಡಾಬ ಕೊಡಿಸು ನೀನು, ಮೊದಲ ರಾತ್ರಿಯಲ್ಲಿ ಅಂತ ಮೊದಲ ನಂಗೆ ಕಳಿಸು ನೀನು. ಆರ್ಎಸ್ ಮಧ್ಯದಲ್ಲಿ ದೊಡ್ಡ ಸೆಟ್ಟು ಹಾಕುತ್ತೀನಿ, ನೀನು ಇಷ್ಟಪಟ್ರೆ ಅಲ್ಲೇ ಫಸ್ಟ್ ನೈಟು ಮಾಡಿಕೊಳ್ಳೋಣ. ಒಂದ್ಸಾರಿ ನಾನು, ಒಂದ್ಸಾರಿ ನೀನು, ಒಂದ್ಸಾರಿ ನೀನು, ಒಂದ್ಸಾರಿ ನಾನು. ಕೆಂಪು ಕೆಂಪು ಎರಡು ತುಟಿಗೆ ಅಂಟಿಕೊಂಡ ಎರಡು ಕೆನ್ನೆ, ಸೊಂಟ ಅಂಟಿಕೊಂಡ ಮನೆಗೆ ಸುಂಕ ಕಟ್ಟು ಗಂಡು ನಾನೇ. ಎಲ್ಲಿಗೆ ಬಂತು ಸಂಗಯ್ಯ, ಅರೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಹೋಗ್ರಯ್ಯ. ಎಲ್ಲಿಗೆ ಬಂತು
ನಡೆಯುತ್ತೆ. ಅದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ನಿಮ್ಮೆಲ್ಲರ ಮನಸ್ಸಿಗೆ ತಂತ ಸಿನಿಮಾ ಬೃಂದಾವನ ಸಿನಿಮಾದ ನಾನು ಕನ್ನಡಿಗ ಕನ್ನಡದ ಕಾವಲಿಗ, ಹೌದಾ, ನಾನು ಹಾಡಿದ್ರೆ ಕೆಟ್ಟದಾಗಿರುತ್ತೆ. ಅದನ್ನ ಹಾಡ್ದಂತ ಸಿಂಗರ್ಸ್ ವೇದಿಕೆ ಮೇಲೆ ಬಂದ್ರೆ ಅದ್ಭುತವಾಗಿರುತ್ತೆ. ಜೋರ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ಹೇಮಂತ್ ಹಾಗೂ ಸಂಗೀತ. On my sword. ನನ್ನೋಳು ಕಸ್ತೂರಿ, ಅದು ಯಾರು ಯಾರು, ನನ್ನೊಳಗೆ ಕಾವೇರಿ, ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಾಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ದರ್ಶನ್ ಅವ್ರಿಗೆ ಶೇಖರ್ ಸರ್, keep it going there, come on, one, right way, yep, for Darshan sir, keep it going there, yep. ಮಲ್ಲಿಗೆ ಹೂಘಮ ತಂದ ಭಾಷೆ ಕಣೆ ನಮ್ಮದು, ಹೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋ ನಾಡು ನಮ್ಮದು. ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ, ಕಂಗಾಳಿರು ಕನ್ನಡದ ಟಿಂಡಿಮವೆ ಕೇಳುತ್ತೆ. ಎಲ್ಲರೂ ನಮ್ಮೋರೇ ಅನ್ನೋದು ನಮ್ಮೂರೇ, ಕರುಣೇನ ತೋರೋರೆ ಕರುನಾಡು ಅಂತಾರೆ. ಕನ್ನಡ ಜನ ಕನ್ನಡ ಗಾಳಿ ಚೆಂದ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಮಾತು ತಾಯಿ ಕಣೆ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. Come on, nice one. 3 cheers for Darshan sir. Come on. Hari Krishna ji. And AP Arjun now. Come on, put hands up. Yeah, keep it going. Rock you. Come on. 1, 2, 3, 4. ತೀರಿದು ಕೊಂಬೆ ಹಾಗೆ ನಮ್ಮ ಕನ್ನಡತಿ, ಅವಳ ಕಂಡ್ರೆ ಕೈಯ ಮುಗಿಯೋ ನಮ್ಮ ಸಂಸ್ಕೃತಿ. ಮಾನ ಸ್ವಾಭಿಮಾನ ನಮ್ಮ ಪ್ರಾಣಕ್ಕೆ, ರೋಮಾಂಚನ ನಮ್ಮ ಚರಿತ್ರೆ. ಕೈಗೆ ಖಡ್ಗ ಕನ್ನಡಿಗ ಎದ್ದು ನಿಂತ್ಬಿಟ್ಟೆ. ಬೇಲೂರ ವೈಯಾರ ಕೋಲಾರ ಬಂಗಾರ, ನಮ್ಮೂರ ಮಯೂರ ಎಲ್ಲಾನ ಇದ್ದಾರ. ಕನ್ನಡ ಮಾತಾಡ್ ಕನ್ನಡ ಪದವಾಡ್ ಕನ್ನಡ ಉಸಿರಾಡ್ ನಂಜಿ, ಕನ್ನಡ ಸತ್ಯ ಕನ್ನಡ ನಿತ್ಯ ಕೇಳೇ ನನ್ನ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ಬರ್ಲಿ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. Come on, yeah, final time, right wing. Left wing. Oh, dandano.
ಐರಾವತ ಇದು. ನಿಮ್ಮ ಪ್ರೀತಿಯ ಜೋರ ಚಪ್ಪಾಳೆಯೊಂದಿಗೆ ಇದೀಗ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಬ್ಯೂಟಿಫುಲ್ ಊರ್ವಶಿ ಅಂಡ್ ರಾಗಿಣಿ ದ್ವಿವೇದಿ ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಸೇರಿ ಗೋಲ್ಡನ್ ಮೊಮೆಂಟ್ ಇದೀಗ ಬಂದಿದೆ. ಮಿಸ್ಟರ್ ಐರಾವತ ಸಿನಿಮಾದ ಆಡಿಯೋ ಲಾಂಚ್ ಆಗುವ ಸಮಯ ಈಗ ಶುರುವಾಗಿದೆ. ಹುಟ್ಟಿಟ್ಟೇಟು 6.3 ಬೆಳೆದಿದ್ದ ಹೈಟು, ಈ ಯುಗದ ವೈಟ್ ಎಲಿಫೆಂಟು, ಇವನೇ ಹೊಸ ಗೌರ್ಮೆಂಟು. ಐರಾವತ 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 1+6 ಹುಟ್ಟಿಟ್ಟೇಟು 6.3 ಬೆಳೆದಿದ್ದ ಹೈಟು, ಈ ಯುಗದ ವೈಟ್ ಎಲಿಫೆಂಟು, ಇವನೇ ಹೊಸ ಗೌರ್ಮೆಂಟು. ಎಲ್ರಿಗೂ ನಮಸ್ಕಾರ. ನನಗೆ ನಮ್ಮಪ್ಪ ಫಸ್ಟ್ ಕರಿತಾ ಇದ್ದಿದ್ದ ಹೆಸರು ಪ್ರೇಮ್ ಲೋಕ ಸಿನಿಮಾ ಮಾಡಿದಾಗ ಇವನು ಬಿಳಿ ಆನೆ ಅಂತ, ಅಂದರೆ ಖರ್ಚು ಜಾಸ್ತಿ ಮಾಡ್ತಾನೆ ಅಂತ. ನನಗೆ ಅವತ್ತು ಗೊತ್ತಿರಲಿಲ್ಲ ಬಿಳಿ ಆನೆ ಅಂದರೆ ಐರಾವತ ಅಂತ. ಹಾಗಿದ್ರೆ ಐರಾವತ ಟೈಟ್ಲ್ ನಾನೇ ಇಟ್ಕೊಂಡ್ಬಿಡ್ತಿದ್ನೇನು ಅವತ್ತು. ಒಟ್ಟಲ್ಲಿ ಇವತ್ತು ನಾನು ದರ್ಶನ್ಗೆ ಜೊತೆಯಲ್ಲಿ ಸಿನಿಮಾದಲ್ಲಿ ದರ್ಶನ್ಗೂ ಅವ್ರ ತಮ್ಮನಿಗೆ ಒಂದು ಮಾತು ಹೇಳಿದ್ದೆ, ಕೊನೆಗೂ ವಿಲ್ಲನ್ ಮಕ್ಕಳು ಹೀರೋ ಆಗೋದ್ರು ಅಂತ. ಒಂದು ಸಿನಿಮಾ ಮಾಡಬೇಕಾದ್ರೆ ಭಕ್ತಿ ಬೇಕು, ಶ್ರದ್ಧೆ ಬೇಕು. ಆಮೇಲೆ ಐರಾವತ ಟ್ರೈಲರ್ ನೋಡಿದಾಗ ಅನಿಸಿದ್ದು ಈ ಇಡೀ ಸಿನಿಮಾ ಪವರ್ ಪ್ಯಾಕ್ಡ್ ಸಿನಿಮಾ ಐರಾವತ ಇದು. ಇನ್ನು ಈ ಭಕ್ತಿ ಶ್ರದ್ಧೆ ಹೇಳಿದ್ನಲ್ಲ, ಇಲ್ಲಿರೋ ಈ ಸಿನಿಮಾದಲ್ಲಿರೋರಿಗೆಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. 2 ವರ್ಷ ಆದರೂ ಒಂದು ಸಿನಿಮಾ ಮಾಡಲ್ಲ ದರ್ಶನ್. ಸೊ ಇವನಿಗೂ ಶ್ರದ್ಧೆ ಭಕ್ತಿ ಜಾಸ್ತಿ. ಇವನು ಸಿನಿಮಾ ಮುಗಿಸೋದೇ ಇಲ್ಲ, ಇವನು ಸಾಂಗ್ಸ್ ಇನ್ ಟೈಮ್ ಕೊಡೋದೇ ಇಲ್ಲ. ಎಲ್ಲರಿಗೂ ಇದು ಈ ಸಿನಿಮಾದಲ್ಲಿರೋರಿಗೆಲ್ಲ ಓವರ್ ಭಕ್ತಿ ಓವರ್ ಶ್ರದ್ಧೆ ಇದೆ. ಇನ್ನು ದರ್ಶನ್ ಈ ಸಿನಿಮಾ ಆದಮೇಲೆ ಸಿನಿಮಾ ಥಿಯೇಟ್ರಲ್ಲಿ ದರ್ಶನ ಜಾಸ್ತಿ ಆಗಬೇಕು. ಪ್ರತಿ ವರ್ಷಕ್ಕೆ 3 ಸಿನಿಮಾ ಕೊಡಲೇಬೇಕು. ಓಕೆ, 2 ಸಿನಿಮಾ ಕೊಡಲೇಬೇಕು. ಎಷ್ಟುವಾ ದೇವರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ಟಿದ ಹೆಸರನ್ನ ನಾನು ನನ್ನ ಗಾಡಿಗಿಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ. ಹೆಗಲ್ ಮೇಲೆ ಸ್ಟಾರ್ ಅಂತ ಬೇಜಾನ್ ಎಗರಾಡ್ತಿದ್ಯಾ. ಜನಗಳು ಕೊಟ್ಟಿರೋ ಸ್ಟಾರ್ ಹಣೆ ಮೇಲಿದೆ, ಇದು ಬರೀ ಅದು ರಿಫ್ಲೆಕ್ಷನ್ ಅಷ್ಟೇ. ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಗ್ತಾ ಇದೆ ನೀವೆಲ್ಲ ಇಲ್ಲಿ ಬಂದು ಇವತ್ತು ಐರಾವತ ಸೆಲೆಬ್ರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಈ ಸಿನಿಮಾ ನೋಡಿ, ದಿಸ್ ಮೂವಿ ಇಸ್ ಕಮಿಂಗ್ 1 ವರ್ಷ ಆದ್ಮೇಲೆ ದರ್ಶನ್ ಅವ್ರದ್ದು ಸೂಪರ್ ಹಿಟ್ ಸಿನಿಮಾ ಬರ್ತಾ ಇದೆ, ನೋಡ್ತೀರಾ ತಾನೇ? ದ ಬಿಗ್ಗೆಸ್ಟ್ ಸ್ಟಾರ್ ಆಫ್ ನಮ್ಮ ಕರ್ನಾಟಕದ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ನೋಡಿ, ಹಾಡುಗಳು ಸಖತ್ತಾಗಿದೆ, ಎಲ್ಲರೂ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ ಸಿನಿಮಾ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಮೈಸೂರು. ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋದು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ನಾವೀಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? There was a ಅಜ್ಜಿ ಹಳ್ಳೀಲಿ, ಹರ್ಮಮ್ಮಗಳು ನಾನ್ಸೆನ್ಸು, ಗುಲಾಬಿ ಕೆನ್ನೆ ಗುಳೀಲಿ ಇತ್ತೊಂದು ಹೊಂಗನ್ಸು.
ಈ ಐರಾವತಿನ ಬೆಲೆ ಕಟ್ಟ ಗಂಡಸು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಂಡ್ರು. ಬಜಾರಲ್ಲಿ ಒಂದು ಬೆಲೆ ಏನು ಅಂತ ಜನಗಳಿಗೆ ಮಾತ್ರನೇ ಗೊತ್ತಿರೋದು. नमस्कार मैसूर। आज आप सबसे यहाँ मिलके बहुत अच्छा लगा। आई थिंक मुझे ये लगता है कि मैं बहुत लकी हूँ दैट मुझे इतने अच्छे लोगों के साथ काम करने का मौका मिला, स्पेशली सुपरस्टार दर्शन सर। आई विल नेवर फॉरगेट दैट ये मेरी पहली साउथ इंडियन फिल्म है and that too with Darshan sir, so I think that I'm really lucky. ನಾವ್ ಈಗಿರೋ ಕೆಲ್ಸ ಬಿಟ್ಟು ಕನ್ಸಲ್ ಬೇರೆ ಬರ್ಬೇಕಾ? There was a ಅಜ್ಜಿ ಹಳ್ಳೀಲಿ ಹರ್ಮಮ್ಮಗಳು ನಾನ್ಸೆನ್ಸು ಗುಲಾಬಿ ಕೆನ್ನೆ ಗುಳೀಲಿ ಇತ್ತೊಂದು ಹೊಂಗನ್ಸು. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರು ಹಿರಿಯರಿಗೂ, ಅಣ್ಣ ತಮ್ಮದಿರ್ಗೂ, ಅಕ್ಕ ತಂಗಿರಿಗೂ, ಅನ್ನದಾತರಿಗೂ ಎಲ್ರಿಗೂ ನಮಸ್ಕಾರ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ. ಎಲ್ಲ ಕಲಾವಿದ್ರ ಮೇಲೆ ಇರಲಿ. ಶ್ರೀಕಿ ಬಂದಿದ್ದ, ಪ್ರಜ್ಜು ಬಂದಿದ್ದಾನೆ, ಹಾಗೆ ಹರ್ಷಿತಾ ಪೂರ್ಣಚ್ ಅವರು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಹಾಗೆ ರಾಗಿಣಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ರವಿ ಸರ್ಗೆ ಥ್ಯಾಂಕ್ಸ್. ನಾನು ಆಕ್ಚುಲಿ ಈಗ ತಾನೇ ರವಿ ಸರ್ ಆಕ್ಚುಲಿ ಹೇಳಿದ್ರು, ದಿನ ನಮಗೆ ಬೈಯೋದೇನೆ, ನಮ್ಮ ಶತಕೃತ ಪ್ರಯತ್ನ ಮಾಡ್ತೀವಿ ವರ್ಷಕ್ಕೆ 2 ಸಿನಿಮಾ ಮಾಡೋದಕ್ಕೆ. ಈಗ ನಿಜವಾದ ನಿರ್ಮಾಪಕನ ಆಕ್ಚುಲಿ ಸ್ವಲ್ಪ ಜನ ಇಲ್ಲಿ ನೋಡಿಲ್ಲ, ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದಾನೆ ನೋಡ್ರಿ ಪಕ್ಕದಲ್ಲೊಬ್ಬ. ಈ ಸಿನಿಮಾಗೆ ತುಂಬಾನೇ ಪೇಷನ್ಸ್ ಆಗಿ, ತುಂಬಾ ಇಷ್ಟಪಟ್ಟು, ಏನಕ್ಕೆ ಅಂತಂದ್ರೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ನಾನೇ ಸ್ವಲ್ಪ ತಿಕ್ಲ ಅಂದ್ರೆ ನನ್ಕಿಂತ ದೊಡ್ಡ ತಿಕ್ಲ ಅವನು. ಈ ಸಿನಿಮಾ ಮಾಡ್ಬೇಕಾದ್ರೆ ಇಬ್ಬರಿಗೂ ದಿನ ಬೆಳಗ್ಗೆ ಏನ್ ಬರ್ತಾ ಇದ್ರೆ ಶೂಟಿಂಗ್ ಹೋಗ್ತಾ ಇದ್ರೆ ಏನ್ ಮಾಡ್ತಾ ಇದ್ರೆ ಅಂತಲ್ಲ, ಇಬ್ರು ದಯವಿಟ್ಟು ಗಲಾಟೆ ಮಾಡ್ಕೊಬೇಡ್ರೆ, ಬೇಕಾದ್ರೆ ಶೂಟಿಂಗ್ ಮಾಡದೇ ಇದ್ರು ಪರವಾಗಿಲ್ಲ ಅಂತೇಳಿ ದಿನ ಇವ್ರ ತಂದೆ ನನಗೆ ಇವನ್ಗೆ ಡೈಲಿ ಫೋನ್ ಮಾಡೋರು. ಸೊ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ನಾವು, ಆಗ ಮಾಡಿದೀವಿ ಈಗ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಸಿನಿಮಾ. ಇವತ್ತಿನ ಏನೇನು ನಡೀತಾ ಇದೆ ಅದ್ರ ಮೇಲೆ ಬೇಸ್ ಮಾಡಿದಂಥ ಸಿನಿಮಾ. ಅರ್ಜುನ್ ತುಂಬಾನೇ ಚೆನ್ನಾಗಿ ಒಳ್ಳೆ ಕತೆ ಮಾಡಿದ್ದಾನೆ. ಹರಿಕೃಷ್ಣ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಆಮೇಲೆ ಎಲ್ಲರೂ, ಬುಲೆಟ್ ಪ್ರಕಾಶ್, ಸಾಧು ಕೋಕಿಲ ಅವರು ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ಒಂದು ಜಾಮ್ ಪ್ಯಾಕ್ ಎಂಟರ್ಟೈನ್ ಮೂವಿ. ಸೊ ಎಲ್ರಿಗೂ ತುಂಬಾ 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 ಧನ್ಯವಾದಗಳು ಹೇಳ್ತಾ ಇರಿ. ಎಲ್ಲ ಒಳ್ಳೇದಾಗ್ಲಿ. ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಸದಾ ಹೀಗೆ ಇರ್ಲಿ ಅಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು.